ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಡಿಸ್ಸಾದಲ್ಲಿ ನಾವು ಹಾಗೆ ಪೂರಿಯಲ್ಲಿ ಏನೇನು ಶಾಪಿಂಗ್ ಮಾಡಿದೆ, ಜೊತೆಗೆ ಅಲ್ಲಿ ನೀವು ತಗೊಳ್ಳೇಬೇಕಾದಂತಹ ವಸ್ತುಗಳು ಕೆಲವೊಂದು ಯಾವ್ದ್ಯಾವುದು, ಹಾಗೆ ತುಂಬ ಜನ ದೇವಸ್ಥಾನದಲ್ಲಿ ಸಿಗುವಂತಹ ಮಹಾಪ್ರಸಾದದ ಬಗ್ಗೆ ಕೇಳಿದ್ದೀರಾ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಮ್ಮದು ಬಜೆಟ್ ಟ್ರಿಪ್ ಆಗಿದ್ದರಿಂದ ತುಂಬ ಶಾಪಿಂಗ್ ಎಲ್ಲ ನಾನು ಮಾಡಲಿಲ್ಲ. ನಮ್ಮ ಭಾರತದಲ್ಲಿರುವಂಥ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಅದರದ್ದೇ ಆದಂತಹ ಮಹತ್ವ ಇರುವಂಥ ವಸ್ತುಗಳು ಸಿಗುತ್ತೆ. ಆಬ್ವಿಯಸ್ಲಿ ಎಲ್ಲ ಸ್ಟೇಟಲ್ಲೂ ಕೂಡ ಒಂದೊಂದು ಸ್ಪೆಷಲ್ ಅಂತ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಒಡಿಸ್ಸಾದಲ್ಲೂ ಕೂಡ ಸ್ಪೆಷಲ್ ಆಗಿರುವಂಥ ವಸ್ತುಗಳಿದೆ. ಅದೇನೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಮೊದಲಿಗೆ ನಾವು ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಒಂದು ಅಂಗಡಿಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಹಾಗಾಗಿ ಮಳೆಯಲ್ಲಿ ನೆಂದೋಗ್ಬಿಡ್ತೀವಿ ನಾವು ಅಂತ ಹೇಳಿ ಒಂದು ಅಂಗಡಿಗೆ ಬಂದು ಈ ಅಂಗಡೀಲಿ ಕೆಲವೊಂದು ಶಾಪಿಂಗ್ಗಳನ್ನ ಮಾಡ್ತಾಯಿದ್ದೀವಿ. ಇದರಲ್ಲಿ ಜಗನ್ನಾಥ ಹಾಗೆ ಸುಭದ್ರ ಬಲಭದ್ರದ್ದು ಚಿಕ್ಕ ಚಿಕ್ಕ ಮೂರ್ತಿಗಳು ಸಿಗುತ್ತೆ. ನಿಮಗೆ ದೊಡ್ಡ ಸೈಜ್ದು ಸಿಗುತ್ತೆ, ಹಾಗೆ ಚಿಕ್ಕದು ಕೂಡ ಸಿಗುತ್ತೆ. ನನಗೆ ನಮ್ಮ ಮನೇಲಿ ಇಡೋದಕ್ಕೆ ಅಂತಲೂ ಕೂಡ ನಾನು ಒಂದು ತೊಗೊಂಡೆ. ಹಾಗೆ ನನಗೆ ಗೊತ್ತಿರೋರಿಗೆ ಕೆಲವೊಬ್ಬರಿಗೆ ಗಿಫ್ಟ್ ಕೊಡೋದಕ್ಕೂ ಅಂತಲೂ ಪುಟ್ಟದಾಗಿರೋವಂಥ ಜಗನ್ನಾಥ ಹಾಗೆ ಸುಭದ್ರ ಬಲಭದ್ರ 3 ಜನ ಇರೋವಂಥ ಗೊಂಬೆಗಳನ್ನು ತೊಗೊಂಡೆ. ಅದರ ಜೊತೆ ಮ್ಯಾಗ್ನೆಟ್ಸ್ನು ಕೂಡ ನಾನು ತೊಗೊಂಡಿದ್ದೀನಿ, ಫ್ರಿಡ್ಜ್ ಮ್ಯಾಗ್ನೆಟ್ಸು. ಈ ಅಂಗಡೀಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ ಏನೇನು ತೊಗೊಂಡಿದ್ದೀನಿ ಅಂತ. ನೋಡಿ, ನೀವು ದೊಡ್ಡ ದೊಡ್ಡ ಸೈಜಿಂದು ಜಗನ್ನಾಥನ ಮೂರ್ತಿಗಳು ಕೂಡ ಈ ದೇವಸ್ಥಾನದಲ್ಲಿ ಇತ್ತು. ಅಂದರೆ ಅಲಂಕಾರ ಮಾಡಿರೋವಂಥದ್ದು ಇತ್ತು, ಹಾಗೆ ಪ್ಲೈನ್ ಆಗಿರೋವಂಥದ್ದು ಕೂಡ ಇತ್ತು. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ಸು. ಇನ್ನು ಇದಾದ ನಂತರ ನೀವು ಪೂರಿಯಲ್ಲಿ ಟ್ರೈ ಮಾಡಲೇಬೇಕಾದಂಥ ಒಂದು ಸ್ವೀಟ್ ಅಂದರೆ ಅದು ಕಾಜಾ. ಇದು ಮೈದಾದಲ್ಲಿ ಮಾಡಿರೋವಂಥ ಒಂದು ಸ್ವೀಟು. ಸಕ್ಕರೆ ಪಾಕದಲ್ಲಿ ಅದ್ದಿರ್ತಾರೆ. ಕೆಲವೊಬ್ಬರು ಇದನ್ನು ಎಣ್ಣೆಯಲ್ಲಿ ಕರೆದ್ರೆ, ಇನ್ನು ಕೆಲವರು ತುಪ್ಪದಲ್ಲಿ ಕರೆದು ಮಾಡಿರ್ತಾರೆ. ತುಪ್ಪದಲ್ಲಿ ಕರೆದಿರೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಿಮಗೆ ದೇವಸ್ಥಾನದ ಒಳಗಡೆ ಕೂಡ ಈ ಪ್ರಸಾದ ಸಿಗುತ್ತೆ, ಹಾಗೆ ಹೊರಗಡೆ ಕೂಡ ಸಿಗುತ್ತೆ. ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಟ್ರೈ ಮಾಡ್ಬೋದು. ಇನ್ನು ಈ ಒಡಿಸ್ಸಾ ರಾಜ್ಯ ಕರಾವಳಿ ರಾಜ್ಯ ಆಗಿರೋದ್ರಿಂದ, ಅಂದರೆ ಸಮುದ್ರದ ಪಕ್ಕನೇ ಇರೋದ್ರಿಂದ ಇಲ್ಲಿ ತುಂಬಾ ಫೇಮಸ್ ಅಂದರೆ ಶಂಖದ ಬಳೆಗಳು ಸಿಗುತ್ತೆ. ರಾತ್ರಿ ಟೈಮಲ್ಲಿ ನೀವೇನಾದರೂ ಜಗನ್ನಾಥನ ದರ್ಶನಕ್ಕೆ ಹೋದರೆ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಎದುರುಗಡೆನೇ ಇರೋವಂಥ ಒಂದು ರೋಡ್ಗೆ ಬಂದರೆ, ಅಂದರೆ ರಥಯಾತ್ರೆ ನಡೆಯುವಂಥ ರೋಡ್ ಏನಿದೆ ಆ ರೋಡಲ್ಲಿ ಬಂದರೆ ಸಾಕಷ್ಟು ಜನ ಈ ರೀತಿ ಬೀದಿ ಬದಿಯಲ್ಲಿ ಬಳೆಗಳು, ಸರಗಳು, ಹಾಗೆ ದೇವ್ರಿಗೆ ಅಲಂಕಾರ ಮಾಡುವಂಥ ವಸ್ತುಗಳು ಎಲ್ಲವುದನ್ನು ಕೂಡ ಇಟ್ಕೊಂಡು ಮಾರ್ತಾ ಇರ್ತಾರೆ. ದೇವರ ದೀಪಕ್ಕೆ ಹಾಕುವಂಥ ಬತ್ತಿಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೀವು ನಿಮಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ನಾರ್ತ್ ಇಂಡಿಯಾಗಳಲ್ಲಿ ನಮಗೆ ಯಾವ ರೀತಿ ಗಾಜಿನ ಬಳೆಗಳು ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆಯೋ, ಅಂದರೆ ಮದುವೆಯಲ್ಲಿ ನಾವು ಗಾಜಿನ ಬಳೆಗಳನ್ನ ತುಂಬ ಜಾಸ್ತಿ ಹಾಕ್ಕೊಳ್ತೀವಲ್ವ, ಅದೇ ರೀತಿ ನಾರ್ತ್ ಇಂಡಿಯನ್ಸ್ ಶಂಖದ ಬಳೆಗಳು ಸಿಗುತ್ತಲ್ಲ ಆ ಬಳೆಗಳನ್ನ ಹಾಕ್ಕೊಳ್ತಾರೆ. ಆ ಬಳೆಗಳು ತುಂಬ ಚೆನ್ನಾಗಿ ಸಿಗುತ್ತೆ ಈ ಒಡಿಸ್ಸಾದಲ್ಲಿ. ಕೆಲವೊಂದು ನಿಜಕ್ಕೂ ಶಂಖದಲ್ಲೇ ಮಾಡಿರುವಂಥ ಬಳೆಗಳಿರುತ್ತೆ. ಆ ಬಳೆಗಳು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದೇ ಶಂಖದ ಬಳೆ ರೀತಿಯೇ ಪ್ಲಾಸ್ಟಿಕಲ್ಲಿ ಮಾಡಿರ್ತಾರೆ. ಗೊತ್ತಿದ್ದು ನೀವು ಕರೆಕ್ಟಾಗಿ ನೋಡಿ ಅವ್ರನ್ನ ಇದು ಪ್ಯೂರ್ ಶಂಖದ ಬಳೆನಾ ಅಂತ ಕೇಳಿ ತೊಗೊಳ್ಳಿ. ಇಲ್ಲಾಂದರೆ ಅವ್ರು ನಿಮಗೆ ಪ್ಲಾಸ್ಟಿಕ್ ಬಳೆ ಕೊಟ್ಬಿಟ್ಟು ಇದೇ ಶಂಖದ ಬಳೆ ಅಂತ ನಂಬಿಸ್ಬಿಡ್ತಾರೆ. ಹಾಗಾಗಿ ಶಂಖದ ಬಳೆಗಳು ಪ್ಯೂರ್ ಆಗಿರೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪ್ಲಾಸ್ಟಿಕ್ದು ಕಡಿಮೆಗೇ ಸಿಗುತ್ತೆ. ಜೋಡಿ 50-60 ರೂಪಾಯಿಗೆಲ್ಲ ಸಿಗುತ್ತೆ. ಅದು ಶಂಖದ ಬಳೆಗಳು ಪ್ಯೂರ್ ಆಗಿರೋದಲ್ಲ. ಇನ್ನು ಶಂಖದ ಬಳೆಗಳನ್ನ ಬಿಟ್ಟರೆ ಒಡಿಸ್ಸಾದಲ್ಲಿ ಮತ್ತೊಂದು ಫೇಮಸ್ ಏನಂದರೆ ಸಂಬಲ್ಪುರಿ ಕಾಟನ್ ಸ್ಯಾರೀಸ್ ಅಥವಾ ಸಿಲ್ಕ್ ಸ್ಯಾರಿಗಳು ತುಂಬ ಫೇಮಸ್ಸು. ಇಲ್ಲಿ ಇಕ್ಕತ್ ಪ್ರಿಂಟ್ ಇರುವಂಥ ಸ್ಯಾರಿಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಸಂಬಲ್ಪುರಿ ಕಾಟನ್ ಸ್ಯಾರಿಗಳು ಹಾಗೆ ಕಾಟನ್ ದುಪ್ಪಟ್ಟಗಳು ಸಿಗುತ್ತೆ. ಸಿಲ್ಕ್ ಸ್ಯಾರಿಗಳು ಹಾಗೆ ಸಿಲ್ಕ್ ದುಪ್ಪಟ್ಟ ಕೂಡ ಸಿಗುತ್ತೆ. ಹಾಗೆ ಕುರ್ತಾಗಳು ಕೂಡ ಇಕ್ಕತ್ ಪ್ರಿಂಟ್ಸ್ ಇರೋವಂಥದ್ದು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರೋದು ಸಿಗುತ್ತೆ. ನೀವು ಟ್ರೈ ಮಾಡ್ಬೋದು. ನಾನು ಮೊದಲೇ ಹೇಳಿದ್ನಲ್ವ, ನಾವು ಬಜೆಟಲ್ಲಿ ಹೋಗಿದ್ದು ಟ್ರಿಪ್ ಆಗಿದ್ದರಿಂದ ನಾವು ಯಾವುದೇ ಸೀರೆ ಶಾಪಿಂಗ್ನ ಮಾಡಲಿಲ್ಲ. ಇಲ್ಲಿ ಸಂಬಲ್ಪುರಿ ಕಾಟನ್ ಸ್ಯಾರಿಗಳು ಯಾವ ರೀತಿ ಇರುತ್ತೆ ಅಂತ ತೋರಿಸೋದಕ್ಕೆ ನಿಮಗೆ ಇಲ್ಲಿ ಒಂದು ಸ್ಯಾರಿನ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನಾನು ಶಾಪಿಂಗ್ ಮಾಡಲಿಲ್ಲ, ನಾನು ಮೊದಲೇ ಹೇಳ್ದಂಗೆ. ಅದು ತುಂಬ ಸಾಫ್ಟಾಗಿರುತ್ತೆ. ಡೈಲಿ ಯೂಸ್ಗೆ ಅಥವಾ ಅಫಿಷಿಯಲಾಗಿ ಏನಾದರೂ ನಾವು ಉಟ್ಕೋತೀವಿ ಸೀರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೀರೆ. ನೀವು ತೊಗೋಬೋದು ಬೇಕಿದ್ರೆ. ಅಷ್ಟೇ ಸಾಫ್ಟಾಗಿರೋವಂಥ ಕುರ್ತಾಗಳು ಕೂಡ ನಿಮಗೆ ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒಂದು 500, 600, 700 ರೂಪಾಯಿಂದ ಶುರುವಾಗಿ ನಮಗೆ ಸಿಲ್ಕ್ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಒಂದು 6000, 7000, 8000, 10000 ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈ ಕಾಟನ್ ಸ್ಯಾರಿ ಸಂಬಲ್ಪುರಿ ಕಾಟನ್ ಸ್ಯಾರಿ ಈ ರೀತಿ ಕಾಣಿಸುತ್ತೆ. ಒಡಿಸ್ಸಾದಲ್ಲಿ ಇದು ತುಂಬಾ ಫೇಮಸ್ಸು. ನೀವು ಹೋದಾಗ
ಶಾಪಿಂಗ್ ಮಾಡ್ಬೋದು. ದೇವಸ್ಥಾನದ ಮುಂದೆನೇ ಸುಮಾರಷ್ಟು ಅಂಗಡಿಗಳಿರುತ್ತೆ. ನೀವಲ್ಲಿ ಶಾಪಿಂಗ್ ಮಾಡ್ಬೋದು. ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ಅಂತ ನಾನು ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ದೆ ಅಷ್ಟೇ. ನಾವೇನು ಶಾಪಿಂಗ್ ಮಾಡಲಿಲ್ಲ. ಅದಾದಮೇಲೆ ನನ್ನ ಮಗನಿಗೆ ಒಂದು ಟೀ ಶರ್ಟ್ ತೊಗೊಂಡ್ವಿ. ಇದು 100 ರುಪೀಸು. ಜಗನ್ನಾಥಂದು ಒಂದು ಪ್ರಿಂಟ್ ಇರೋವಂಥ ಟೀ ಶರ್ಟು. ಅಲ್ಲೇ ಅವನಿಗೆ ಟೀ ಶರ್ಟು ಕೂಡ ಹಾಕಿ ದೇವಸ್ಥಾನದ ಮುಂದೆ ಗೋಪುರ ಕಾಣಿಸ್ತಾ ಇರೋಂಗೆ ಒಂದು ಫೋಟೋ ಕೂಡ ತೊಗೊಂಡ್ವಿ. ಇನ್ನು ಪೂರಿ ಸಿಟಿಯಲ್ಲಿ ಬಿಟ್ಟರೆ ನಿಮಗೆ ಶಾಪಿಂಗಿಗೆ ಅಂತ ಕೊನಾರ್ಕ್ಗೆ ಹೋಗುವಂಥ ರೋಡಲ್ಲಿ ಅಕ್ಕಪಕ್ಕ ಎರಡೂ ಕಡೆನೂ ಶಾಪಿಂಗ್ ಮಾಡೋದಕ್ಕೆ ಒಳ್ಳೆ ಜಾಗ ಇದೆ. ಸುಮಾರಷ್ಟು ವಸ್ತುಗಳು ಅಲ್ಲಿ ನಿಮಗೆ ಸಿಗುತ್ತೆ. ಕರಕುಶಲ ವಸ್ತುಗಳು, ಕೈಯಲ್ಲಿ ಮಾಡಿರುವಂಥ ವಸ್ತುಗಳು, ಹ್ಯಾಂಡ್ ಮೇಡ್ ಅಂತ ಹೇಳ್ತೀವಲ್ವಾ, ಕೆಲವೊಂದು ನಾರು ಅಂದರೆ ಜೂಟಲ್ಲಿ ಮಾಡಿರುವಂಥ ವಸ್ತುಗಳು ಸಿಗುತ್ತೆ. ಹಾಗೆ ಕಲ್ಲಲ್ಲಿ ಮಾಡಿರುವಂಥ ವಸ್ತುಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಶಾಪಿಂಗ್ ಮಾಡ್ಬೋದು. ಹಾಗೆ ಜೂಟಲ್ಲಿ ಮಾಡಿರೋವಂಥ ಕೆಲವೊಂದು ಬ್ಯಾಗ್ಗಳು ಸಿಗುತ್ತೆ. ಹಾಗೆ ಕ್ಯಾಪ್ಗಳು, ನಿಮಗೆ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಅದನ್ನು ಹಾಕ್ಕೊಂಡು ಹೋಗೋದಕ್ಕೆ ಅಂಥದ್ದೆಲ್ಲ ಸನ್ಗ್ಲಾಸಸ್ಸು ಇದೆಲ್ಲ ಸಿಗುತ್ತೆ ಅಲ್ಲಿ. ಇನ್ನು ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಸಿಗುವಂಥ ಮಹಾಪ್ರಸಾದದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಜಗನ್ನಾಥನ ದರ್ಶನಕ್ಕೆ ನೀವು ಒಳಗಡೆ ಹೋದರೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ನಿಮಗೆ ಆನಂದ್ ಬಜಾರ್ ಅಂತ ದೇವಸ್ಥಾನದ ಒಳಾಂಗಣದಲ್ಲೇ ಇರುತ್ತೆ. ಅಲ್ಲಿ ಅಥೆಂಟಿಕ್ ಆಗಿ ಅವರು ಯಾವ ರೀತಿ ಜಗನ್ನಾಥನಿಗೆ ನೈವೇದ್ಯಕ್ಕೆ ಅಂತ ಆಹಾರವನ್ನು ಪ್ರಿಪೇರ್ ಮಾಡ್ತಾರೋ, ಅಂದರೆ ಒಂದ್ರ ಮೇಲೆ ಒಂದು ಮಡಿಕೆಗಳನ್ನು ಇಟ್ಟು 7 ಮಡಿಕೆಗಳಲ್ಲಿ ಆಹಾರವನ್ನು ಯಾವ ರೀತಿ ತಯಾರು ಮಾಡ್ತಾರೋ ಅದೇ ಅಥೆಂಟಿಕ್ ಸ್ಟೈಲಲ್ಲಿ ಮಾಡಿರುವಂಥ ಆಹಾರ ನಿಮಗೆ ಸಿಗುತ್ತೆ. ರೈಸು, ದಾಲು, ಕಿಚಡಿ, ಹಾಗೆ ಸಬ್ಜಿಗಳಾಗಿರ್ಬೋದು, ಈ ರೀತಿ ಬೇರೆ ಬೇರೆ ವೆರೈಟಿ ಸ್ವೀಟ್ಗಳು ಇದೆಲ್ಲವೂ ಕೂಡ ಅಲ್ಲಿ ಅಥೆಂಟಿಕ್ ಸ್ಟೈಲಲ್ಲಿ ಮಾಡ್ತಾರೆ. ಒಂದ್ರ ಮೇಲೆ ಒಂದು ಮಡಿಕೆಗಳನ್ನು ಇಟ್ಟು ಮಡಿಕೆಯಲ್ಲೇ ಪ್ರಿಪೇರ್ ಮಾಡುವಂಥ ಅಡುಗೆಗಳನ್ನು ಅಲ್ಲಿ ಇಟ್ಕೊಂಡಿರ್ತಾರೆ. ನಿಮಗೆ ಯಾವ ಕಡೆ ನಿಮಗೆ ಎಲ್ಲಿ ತೊಗೋಬೇಕು ಅನಿಸುತ್ತೋ ಅಲ್ಲಿ ಹೋಗಿ ತೊಗೋಬೋದು. ಒಂದು ಪ್ಲೇಟ್ಗೆ ಕೆಲವೊಬ್ಬರು 50 ರೂಪಾಯಿ ಚಾರ್ಜ್ ಮಾಡಿದ್ರೆ, ಕೆಲವೊಬ್ಬರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನು ಕೊಟ್ಟು ನೀವು ತಗೊಂಡು ಪ್ರಸಾದವನ್ನು ಸೇವನೆ ಮಾಡ್ಬೋದು. ಇನ್ನು ಮನೆಗೆ ತೊಗೊಂಡು ಬರುವಂಥ ಪ್ರಸಾದ ನೀವೇನಾದರೂ ತೊಗೋತೀರಾ ಅಂತಂದರೆ ರೈಸು ದಾಲೆಲ್ಲ ಇರೋದಿಲ್ಲ, ಪಾಯಸ ಎಲ್ಲ. ಹಾಗಾಗಿ ಆದಷ್ಟು ಸ್ವೀಟ್ಗಳನ್ನೂ ಕೂಡ ಅಲ್ಲೇ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅದನ್ನು ನೀವು ತೊಗೊಂಡು ಬರ್ಬೋದು. ಇನ್ನು ಪೂರಿ ಜಗನ್ನಾಥನ ದೇವಸ್ಥಾನದಲ್ಲಿ ನಿಮಗೆ ಮಹಾಪ್ರಸಾದ ಸಿಗಲಿಲ್ಲ, ಅಲ್ಲಿ ತಿನ್ನೋದಕ್ಕಾಗಲಿಲ್ಲ ಅಂತ ಅಂದರೆ ನಿಮಗೆ ಭುವನೇಶ್ವರ್ಗೆ ಬಂದರೆ ಅಲ್ಲಿ ಅನಂತ ವಾಸುದೇವ ದೇವಸ್ಥಾನ ಅಂತ ಇದೆ. ಅಲ್ಲೂ ಕೂಡ ಜಗನ್ನಾಥ, ಸುಭದ್ರ, ಬಲಭದ್ರರ ದೇವಸ್ಥಾನ ಇರೋದು. ಅಲ್ಲಿ ನಿಮಗೆ ಬಾಳೆ ಎಲೆ ಮೇಲೆ ಅದೇ ರೀತಿ ಅಡುಗೆ ಮಾಡಿ ಊಟ ಬಡಿಸ್ತಾರೆ. ಅಲ್ಲಿ ಕೂಡ ನೀವು ದುಡ್ಡು ಕೊಟ್ಟು ಊಟ ಮಾಡ್ಬೋದಾಗಿದೆ. 4 ಧಾಮ್ಗಳಲ್ಲಿ ಜಗನ್ನಾಥ ಪುರಿ ಏನಿದೆ ಇದು ಮಹಾಪ್ರಸಾದಕ್ಕೇ ಫೇಮಸ್ಸು. ಯಾವ ರೀತಿ ಅದನ್ನು ತಯಾರು ಮಾಡ್ತಾರೆ, ಚಪ್ಪನ್ ಭೋಗ್ ಅಂತ ಏನಲ್ಲಿ ಫೇಮಸ್ ಇದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ಜಗನ್ನಾಥ ದೇವಸ್ಥಾನದ ಬಗ್ಗೆ, ಅದರ ವಿಸ್ಮಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಆ ಒಂದು ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ನಿಜಕ್ಕೂ ಆ ಧಾಮಕ್ಕೆ ಹೋಗಿ ಅಲ್ಲಿ ಮಹಾಪ್ರಸಾದವನ್ನು ತಿನ್ನೋದಕ್ಕೆ ಪುಣ್ಯ ಮಾಡಿರಬೇಕು. ನಾವು ದೇವಸ್ಥಾನದ ಒಳಗಡೆ ಮಹಾಪ್ರಸಾದವನ್ನು ಕೂಡ ಸೇವನೆ ಮಾಡಿದ್ವಿ. ಜೊತೆಗೆ ನಮ್ಮ ಪರಿಚಯದವ್ರಿಗೆ ಕೊಡೋದಕ್ಕೆ ಅಂತ ಪ್ರಸಾದನೂ ಕೂಡ ಪಾರ್ಸಲ್ ತೊಗೊಂಡು ಬಂದಿದ್ದೀವಿ ಅಲ್ಲಿಂದ. ಸೊ ಇವಾಗ ನಾನು ಏನೇನು ತೊಗೊಂಡು ಬಂದೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕೆಲವೊಂದು ನಾನು ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ತೊಗೊಂಡು ಬಂದಿದ್ದೀನಿ. ಇದು 100 ರೂಪಾಯಿಗೆ 5 ಅಂತ ಹೇಳಿದ್ರು. ನಾವು ಬಾರ್ಗೇನ್ ಎಲ್ಲ ಮಾಡಿ 6ರಿಂದ 7 ಮ್ಯಾಗ್ನೆಟ್ಸ್ನ ತೊಗೊಂಡು ಬಂದ್ವಿ 100 ರೂಪಾಯಿಗೆ. ಅದಾದಮೇಲೆ ಈ ರೀತಿ ಪುಟ್ಟದಾಗಿರೋವಂಥ ಜಗನ್ನಾಥ, ಸುಭದ್ರ, ಬಲಭದ್ರರ ಮೂರ್ತಿಯನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ಅಂತ ತೊಗೊಂಡು ಬಂದಿರೋದು. ಇದು 50 ರುಪೀಸ್ 1 ಪೀಸ್ ಅನಿಸುತ್ತೆ. ದೇವಸ್ಥಾನದ ಒಳಗಡೆ ಇಟ್ಕೊಂಡಿದ್ರು. ಅಲ್ಲಿ ಕೇಳಿದಾಗ 100 ರುಪೀಸ್ ಹೇಳಿದ್ರು. ಆದರೆ ಹೊರಗಡೆ ಬಂದು ನಾವು ಕೆಲವೊಂದು ಅಂಗಡಿಗಳನ್ನ ವಿಚಾರಿಸಿದಾಗ ನಮಗೆ 50-60 ರೂಪಾಯಿಗೆಲ್ಲ ಸಿಗುತ್ತೆ. ಒಂದು 3-4 ಅಂಗಡಿ ವಿಚಾರಿಸಿ ನೋಡಿ ತಗೊಳ್ಳಿ. ನಿಮಗೆ ಎಲ್ಲಿ ಪ್ರೈಸ್ ಓಕೆ ಅನಿಸುತ್ತೋ ಅಲ್ಲಿ. ಅದನ್ನು ನಾನು ಪುಟ್ಟದಾಗಿರೋದನ್ನು ನಮ್ಮ ಅಣ್ಣನ ಮನೆಗೆ, ಹಾಗೆ ನಮ್ಮ ಆಂಟಿಯವ್ರಿಗೆಲ್ಲ ಕೊಡೋದಕ್ಕೆ ಅಂತ ತೊಗೊಂಡು ಬಂದೆ. ನನಗೋಸ್ಕರ ಸ್ವಲ್ಪ ದೊಡ್ಡದಾಗಿರೋವಂಥದ್ದನ್ನು ತೊಗೊಂಡಿದ್ದೀನಿ. ನನ್ನ ಮಗ ಇಲ್ಲಿ ಓಪನ್ ಮಾಡ್ತಾ ಇದ್ದಾನೆ. ನಾನು ಇದಕ್ಕೆ 150 ರುಪೀಸ್ ಏನೋ ಕೊಟ್ಟೆ. ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿದೆ, ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ಹಾಗೆ ನೀಟಾಗಿ ಪ್ಯಾಕ್ ಕೂಡ ಮಾಡಿಕೊಟ್ಟಿದ್ರು. ಏನೂ ಆಗಿಲ್ಲ. ಫಸ್ಟ್ ಡೇ ನಾವು ಹೋಗಿದ್ದ ದಿನವೇ ಇದನ್ನೆಲ್ಲ ಶಾಪಿಂಗ್ ಮಾಡಿದ್ವಿ. ಆದರೂ ಕೂಡ ಏನೂ ಆಗದೆ ಇರೋ ರೀತಿ ನೀಟಾಗಿ ತೊಗೊಂಡು ಬಂದಿದ್ದೀವಿ. ಅದಾದಮೇಲೆ ನಾನು ಇದನ್ನು ಕೊನಾರ್ಕಲ್ಲಿ ತೊಗೊಂಡಿದ್ದು. ಸ್ಟೋನಲ್ಲಿ ಮಾಡಿರೋವಂಥದ್ದು. ಕೊನಾರ್ಕ್ ಸನ್ ಟೆಂಪಲಲ್ಲಿ 10 ರುಪೀಸ್ ನೋಟಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ವೀಲ್ ಕಾಣಿಸುತ್ತಲ್ವ, ಇದು ಸಮಯವನ್ನು ತಿಳಿಸೋವಂಥ ಚಕ್ರ. ಆ ಚಕ್ರವನ್ನು ನಾನು ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಈ ರೀತಿ ಇದೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇತ್ತು, ಗ್ರೀನು ಹಾಗೆ ಆರೆಂಜ್ ಕಲರು. ನನಗೆ ಈ ನ್ಯಾಚುರಲ್ ಸ್ಟೋನ್ ಕಲರ್ ಇರೋದೇ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾವು 350 ರುಪೀಸ್ ಪೇ ಮಾಡಿದ್ವಿ. ಇದರಲ್ಲೇ ನಿಮಗೆ POPಲಿ ಮಾಡಿರೋವಂಥದ್ದು ಕೂಡ ಸಿಗುತ್ತೆ. ಅದು ತುಂಬ ಕಡಿಮೆಗೇ ಸಿಗುತ್ತೆ.
ಅದು ಬೇಕಿದ್ದರೆ ಅದನ್ನು ನೀವು ತೊಗೊಂಬರ್ಬೋದು. ಅದಾದಮೇಲೆ ನಾವು ಮಹಾಪ್ರಸಾದ ತೊಗೊಂಡು ಬಂದಿದ್ವಿ. ದೇವಸ್ಥಾನದ ಒಳಗಡೆನೇ ₹100 ಕೊಟ್ಟರೆ ಆ ಬುಟ್ಟೀಲಿ ನಿಮಗೆ ಕೊಡ್ತಾರೆ. ಅದರೊಳಗಡೆ ಮಿಕ್ಸ್ ಆಗಿರುವಂಥ ಸ್ವೀಟ್ಸ್ ಇರುತ್ತೆ. ಜೊತೆಗೆ ಕಾಜಾ ಅಲ್ಲಿ ಫೇಮಸ್ ಸ್ವೀಟ್ ಅಲ್ವಾ, ಅದನ್ನು ಕೂಡ ಒಂದು ಸ್ವಲ್ಪ 1/4 kg ತೊಗೊಂಡು ಬಂದಿದ್ವಿ. ಆನಂದ್ ಬಜಾರ್ಗೆ ಹೋಗೋದಕ್ಕೆ ಮುಂಚೆನೇ ನಿಮಗೆ ದೇವಸ್ಥಾನದ ಗರ್ಭಗುಡಿ ಅಂದರೆ ಗರ್ಭಗುಡಿಯಿಂದ ಹೊರಗಡೆ ತುಂಬ ಜನ ಪಂಡಿತ್ಗಳಿರ್ತಾರಲ್ಲ, ಅವರೆಲ್ಲ ಬುಟ್ಟಿಯಲ್ಲಿ ಪ್ರಸಾದವನ್ನು ಕೊಡ್ತಾ ಇರ್ತಾರೆ. ನೀವು ಅವ್ರ ಹತ್ರನೇ ₹100 ಕೊಟ್ಟರೆ ನಿಮಗೆ ಒಂದು ಬುಟ್ಟಿ ಅಂದರೆ ಚಿಕ್ಕ ಚಿಕ್ಕದು ಬೌಲು ಕಾಣಿಸುತ್ತಲ್ಲ, ಅದರಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಇನ್ನು ನಾನು ಒಡಿಸ್ಸಾದಲ್ಲಿ ನೋಡಿದ್ದೇನೆಂದರೆ ಪ್ರತಿಯೊಬ್ಬರ ಮನೆ ಮುಂದೆನೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ. ಆ ತುಳಸಿ ಗಿಡಕ್ಕೆ ಈ ರೀತಿಯಾದಂಥ ಒಂದು ವಸ್ತ್ರವನ್ನು ಕಟ್ಟಿ ಅಲಂಕಾರ ಮಾಡಿರ್ತಾರೆ. ನನಗೂ ಕೂಡ ಅದನ್ನು ತೊಗೋಬೇಕು ಅಂತ ಆಸೆ ಆಗಿ ನಾನು ತುಂಬ ಹುಡುಕಾಡಿ ಇದನ್ನು ತೊಗೊಂಡು ಬಂದೆ. ಇದನ್ನು ಚಿಕ್ಕ ಕೃಷ್ಣನ ಮೂರ್ತಿಗೂ ಕೂಡ ನಾವು ವಸ್ತ್ರವನ್ನು ಹಾಕ್ಬೋದು. ಅದೇ ರೀತಿ ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು. ನಾನು ಈ ಸಲ ತುಳಸಿ ಹಬ್ಬದಲ್ಲಿ ಈ ಒಂದು ವಸ್ತ್ರವನ್ನು ಹಾಕಿ ತುಳಸಿ ಗಿಡವನ್ನು ಅಲಂಕಾರ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಈ ಧ್ವಜ ಇದು ಅಂದರೆ ನಾವು ಪೂರಿ ಜಗನ್ನಾಥನ ದೇವಸ್ಥಾನದ ಮೇಲೆ ಹಾರಾಡುವಂಥ ಧ್ವಜ ನೋಡಿರ್ತೀವಲ್ಲ, ಆ ಥರದ್ದು. ಇದನ್ನು ಅಲ್ಲಿ ದೇವಸ್ಥಾನದ ಒಳಗಡೆನೆ ಒಬ್ಬ ಪಂಡಿತ್ಜಿಯವರು ಕೊಟ್ಟಿದ್ದು, ₹100 ಕೊಟ್ಟಿದ್ದಕ್ಕೋಸ್ಕರ. ಇನ್ನು ದೇವಸ್ಥಾನದ ಹೊರಗಡೆ ತುಂಬ ಜನ ಲೇಡೀಸ್ಗಳು ಈ ರೀತಿಯಾದಂಥ ಬತ್ತಿಗಳನ್ನು ಮಾರ್ತಾ ಇರ್ತಾರೆ. ತುಂಬ ಕಡಿಮೆ ದುಡ್ಡಿಗೆ ನಮಗೆ ಕೊಡ್ತಾರೆ. ₹50ಗೆ ಒಂದು 10 ಬಂಡಲ್ಲು ಆ ರೀತಿ. ನನಗೂ ಕೂಡ ಕಡಿಮೆ ಅನಿಸಿ ತೊಗೊಂಡು ಬಂದೆ ನಾನು. ಯಾಕಂದರೆ ಕಾರ್ತಿಕ ಮಾಸ ಕೂಡ ಹತ್ತಿರ ಬರ್ತಾಯಿತ್ತು, ಹಾಗೆ ದೀಪಾವಳಿ ಕೂಡ ಹತ್ತಿರ ಇದ್ದಿದ್ದರಿಂದ ಪ್ರತಿದಿನ ದೀಪಗಳನ್ನು ಹಚ್ಚಬೇಕಲ್ವ, ಹಾಗಾಗಿ ಬೇಕಾಗತ್ತೆ ಅಂತ. ಸೊ ಇದಿಷ್ಟು ನಾವು ಒಡಿಸ್ಸಾ ಟ್ರಿಪ್ಪಿಂದ ತೊಗೊಂಡು ಬಂದಂಥ ವಸ್ತುಗಳು. ತುಂಬ ಏನು ಶಾಪಿಂಗ್ ಮಾಡಲಿಲ್ಲ, ಮೊದಲೇ ಹೇಳ್ದಾಗೆ ನಾನು. ಇನ್ನು ನೀವೇನಾದರೂ ಪೂರಿಗೆ ಹೋದಾಗ ಅಲ್ಲಿ ಗೋಲ್ಡನ್ ಬೀಚ್ ಅಂತ ಇದೆ, ದೇವಸ್ಥಾನದ ಹತ್ರನೇ ಇದೆ, 1 ಕಿಲೋಮೀಟರ್ ಆಗ್ಬೋದು. ಅಲ್ಲಿಗೇನಾದರೂ ನೀವು ಸಂಜೆ ಹೊತ್ತು ಹೋದರೆ ಬೀಚ್ ವ್ಯೂನೆಲ್ಲ ಎಂಜಾಯ್ ಮಾಡಿ ಸ್ವಲ್ಪ ಆಟ ಎಲ್ಲ ಆಡಿ ನಿಮಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಜಾಗ ಇದೆ. ಅಲ್ಲಿ ನೀವು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿ ಬೀಚ್ ಸೈಡಲ್ಲೇ ಶಾಪಿಂಗ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಅಂಗಡಿಗಳಿದೆ, ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಅಂತ ನನಗೆ ತಿಳಿಯಿತು. ಅಲ್ಲಿ ನೀವು ಶಾಪಿಂಗ್ ಮಾಡ್ಬೋದು, ನಿಮಗೆ ಶಾಪಿಂಗ್ ಮಾಡೋದೆಲ್ಲ ಇಷ್ಟ ಇದೆ ಅಂತ ಅಂದರೆ. ಹಾಗೆ ಚೆನ್ನಾಗಿರೋವಂಥ ಫುಡ್ಡು ಚಾಟ್ಸ್ ಎಲ್ಲ ಸಿಗುತ್ತಂತೆ, ಅಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ಪೂರಿಯಲ್ಲಿ ಹಾಗೆ ಒಡಿಸ್ಸಾದಲ್ಲಿ ನಾವೇನೇನು ಶಾಪಿಂಗ್ ಮಾಡಿದ್ವಿ ಅಂತ, ಹಾಗೆ ಏನೇನಲ್ಲಿ ಸಿಗುತ್ತೆ, ಏನೇನು ಸ್ಪೆಷಲ್ಲು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಅಲ್ಲಿಗೆ ಹೋದಾಗ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಸೊ ಇದು ನನ್ನ ಒಡಿಸ್ಸಾ ಟ್ರಿಪ್ಪಿನ ಕೊನೆಯ ವ್ಲಾಗ್ ಆಗಿತ್ತು. ನಿಜಕ್ಕೂ ಒಡಿಸ್ಸಾ ಟ್ರಿಪ್ಪಿನ ವ್ಲಾಗ್ಗಳನ್ನು ನೀವು ತುಂಬಾ ಇಷ್ಟಪಟ್ಟಿದ್ದೀರ. ನನಗೂ ಕೂಡ ನಾನು ರಿಸರ್ಚ್ ಮಾಡಿ ವಿಡಿಯೋಗಳನ್ನು ಇನ್ ಡೀಟೇಲ್ ಆಗಿ ತಿಳಿಸಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಕೆಲವೊಂದು ಸಲ ನಾವು ಮಾಡಿರುವಂಥ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಿದಾಗ ಆ ಒಂದು ಖುಷಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ನಿಮ್ಮ ಪ್ರೀತಿ ಸದಾ ನನ್ನ ಹಾಗೆ ನನ್ನ ಚಾನಲ್ ಮೇಲಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.